एसआयआर प्रक्रियेविरोधात धर्मनिरपेक्ष पक्षांच्या कार्यकर्त्यांनी आज शहरात निदर्शने करत राज्य निवडणूक आयोगाविरोधात घोषणाबाजी केली। एसआयआर प्रक्रियेत नागरिकांच्या मतांना आणि सूचनांना पुरेसे महत्त्व दिले जात नसल्याचा आरोप आंदोलनकर्त्यांनी केला। मतदारांच्या हक्कांचे संरक्षण करण्यासाठी या प्रक्रियेत आवश्यक सुधारणा करण्यात यावेत अशी मागणी त्यांनी केली। त्यानंतर आंदोलनकर्त्यांनी जिल्हाधिकारी कार्यालयात जाऊन आपल्या विविध मागण्यांचे निवेदन सादर केले। निवडणूक प्रक्रिया न्याय, पारदर्शक आणि लोकाभिमुख असावी, तसेच मतदारांच्या हक्कांना कोणतीही बाधा पोहोचू नये यासाठी निवडणूक आयोगाने योग्य ते पावले उचलावीत अशी मागणी निवेदनाद्वारे करण्यात आली। ಇವತ್ತು ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳ ಜನಪರ ಒಕ್ಕೂಟದ ಪರವಾಗಿ ನಾವೆಲ್ಲ ಇಲ್ಲಿ ಸೇರಿದ ಉದ್ದೇಶ ಏನಂದರೆ, ಈಗ ನಾವು ಮೇ 20ನೇ ತಾರೀಕು ಆಲ್ರೆಡಿ ನಾವು ಪತ್ರಗಳನ್ನ ಕೊಟ್ಟಿದ್ದೀವಿ, ಹಕ್ಕೊತ್ತಾಯ ಪತ್ರಗಳನ್ನು ಕೊಟ್ಟಿದ್ದೀವಿ ಎಸ್ಐಆರ್ ಬಗ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆಯಲ್ಲ, ಸೊ ಇದರ ಬಗ್ಗೆ ಅದಾದ ನಂತರನೂ ನಾವು ಜೂನ್ 20ರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಹೋರಾಟ ಮಾಡಿದ್ವಿ। ಪ್ರತಿ ಜಿಲ್ಲೆಯಾದ್ಯಂತೂ ಕೂಡ ನಾವು ಹೋರಾಟಗಳನ್ನ ಮಾಡಿದ್ದೀವಿ ಎಸ್ಐಆರ್ ಬಗ್ಗೆ, ಏನು ಇದರಿಂದ ಪ್ರಾಬ್ಲಮ್ ತೊಂದರೆಗಳಾಗುತ್ತೆ ಅಂತ ಹೇಳಿ। ಯಾಕೆಂದರೆ ನಾವು ಅಲ್ಪಸಂಖ್ಯಾತರಾಗಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳಿರಲ್ಲ, ಎಷ್ಟೋ ಮೈಗ್ರೆಂಟ್ ಪರ್ಸನ್ಸ್ ಇರ್ತಾರೆ, ಇನ್ನು ಹೆಣ್ಮಕ್ಳು ಮದುವೆಯಾಗಿ ಬೇರೆ ಕಡೆ ಹೋಗಿರ್ತಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರಲ್ಲ। ಸೊ ಇವರು ಏನು ಒಂದು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿದ್ದಾರೆ ಲಾಜಿಕಲ್ ಡಿಸ್ಪೆನ್ಸರಿ ಅಂತ ಹೇಳಿ, ಅದರಿಂದ ತುಂಬ ಜನರ ಓಟ್ಗಳು ಕೂಡ ಡಿಲೀಟ್ ಆಗಿದೆ। ಆಮೇಲೆ ಸಮಯಾವಕಾಶ ಕೊಟ್ಟಿದ್ದಾರಲ್ಲ, ಅದು ಕೂಡ ತುಂಬ ಕಡಿಮೆ ಇದೆ। ಒಂದು ತಿಂಗಳಲ್ಲಿ ಇಷ್ಟೊಂದು ಜನರು ಹೇಗೆ ಡಾಕ್ಯುಮೆಂಟ್ಸನ್ನು ತರಬಹುದು, ಹೌದಲ್ವಾ? ಸೊ ಅದಕ್ಕಾಗಿ ನಾವು ಆಗ್ರಹ ಪತ್ರಗಳನ್ನ ಕೊಟ್ಟಿದ್ದೀವಿ। ಸೊ ಅದೇ ಆಗ್ರಹ ಪತ್ರವನ್ನು ಜಿಲ್ಲಾಧಿಕಾರಿ ಮುಖಾಂತರ ಚುನಾವಣಾ ಅಧಿಕಾರಿಗಳಿಗೆ ನಾವು ಇದನ್ನು ಕಳಿಸಬೇಕು ಅಂತೇಳಿ ಒತ್ತಾಯಗಳನ್ನ ಮಾಡಿದ್ದೀವಿ। ಯಾಕಂದರೆ ನೋಡಿ, ನಾವು ಭಾರತದ ನಾಗರಿಕರು, ಮತದಾನ ನಮ್ಮ ಹಕ್ಕು। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಹಕ್ಕನ್ನು ನೀಡಿದ್ದು ಕೆಲವರಿಗಲ್ಲ, ಎಲ್ಲರಿಗಾಗಿದೆ। ಸೊ ಈ ಸಂವಿಧಾನ ವಿರೋಧಿ ನೀತಿಯನ್ನು ನಾವು ವಿರೋಧಿಸಿದ್ದೀವಿ। ನೀವು ಎಸ್ಐಆರ್ ಮಾಡಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ। ಸೊ ಒಂದು ವೇ ಇಟ್ಕೊಂಡು, ಒಂದು ಕ್ಲೀನಾಗಿ, ಒಂದು ಕ್ಲಿಯರ್ ಆಗಿರುವಂಥ ವೇ ಇಟ್ಕೊಂಡು ನೀವು ಎಸ್ಐಆರ್ ಮಾಡಿ। ನೀವು ಸುಮ್ಮನೆ ಏನೋ ಒಂದು ಗುಸ್ಪೇಟಿಯಾಗಳು ಬಂದಿದ್ದಾರೆ, ನುಸುಳುಕೋರು ಬಂದಿದ್ದಾರೆ ಅಂತ ಹೇಳಿ ಆ ಡೇಟಾವನ್ನು ಕೊಡಿ। ಸೊ ಬಂದಿದ್ದಾರೆ ಅಂತ ನಾವು ಒಪ್ಕೋತೀವಿ, ಯಾಕೆ ಭಾರತ ದೇಶ ನಮ್ಮದು, ನಮ್ಮ ಮನೆಯಲ್ಲಿ ಬೇರೆಯವ್ರು ಬಂದಿರ್ತಾರೆ ಅಂತ ನಾವು ಅದಕ್ಕೆ ಅವಕಾಶ ಕೊಡಲ್ಲ। ಸೊ ನೀವು ಮಾಡ್ತಾ ಇದ್ದೀರಲ್ಲ, 2003-4ರಿಂದ ನೀವು ಆಗಬೇಕಂತ ಇಂಟೆನ್ಸಿವ್ ರಿವಿಷನ್ನ ನೀವು ಯಾಕೆ ಮಾಡಲಿಲ್ಲ, ಅದನ್ನು ಸ್ಟಾಪ್ ಮಾಡಿ, ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ। ಸೊ ಪ್ರತಿ 10 ವರ್ಷಗಳೊಮ್ಮೆ ಆಗಿರುವಂಥ ಎಸ್ಐಆರ್ನ ನೀವು 2014ರಲ್ಲಿ ಮಾಡಬೇಕಾಗಿತ್ತು, ಅದನ್ನು ಯಾಕೆ ಮಾಡಲಿಲ್ಲ, ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ। ಸೊ ನಾವು ಆಗ್ರಹ ಮಾಡೋದು ಒಂದೇ, ನಾವು ಭಾರತ ಪ್ರಜೆಗಳಾಗಿ ನಮ್ಮ ಭಾರತ ಪ್ರಜೆಗಳ ಒಂದು ಮತದಾನವನ್ನು ನೀವು ಡಿಲೀಟ್ ಮಾಡೋ ಹಾಗಿಲ್ಲ। ನಿಮಗೇನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕಾಗಿ ನೀವು ಸವಲತ್ತುಗಳನ್ನು ಕೊಡಿ, ಅದನ್ನು ಮಾಡಿಕೊಡಿ। ಯಾಕಂತಂದರೆ ಒಬ್ಬ ಬಡ ವ್ಯಕ್ತಿ ಬೆಳಿಗ್ಗೆ ಮನೆಯಿಂದ ಹೋಗಿ ಬರಬೇಕಾದ್ರೆ ಅವನ ಹತ್ರ ಶ್ರಮದ ಪತ್ರ ಇರುತ್ತೆ, ನೀವು ಹೇಳುವಂಥ ದಾಖಲೆಗಳನ್ನ ಎಲ್ಲಿಂದ ತರಬೇಕು? ನೀವು ಪಾಸ್ಪೋರ್ಟು ವ್ಯಾಲಿಡ್ ಮಾಡ್ತಾ ಇಲ್ಲ, ಅದಲ್ಲದೆ ಪಾಸ್ಪೋರ್ಟ್ ಈಗ ಬಡವ್ರ ಹತ್ರ ಎಲ್ಲಿ ಸಿಗಬೇಕು? ಆಧಾರ್ ಕಾರ್ಡ್ ನೀವೇ ಕೊಟ್ಟಂಥ ಪತ್ರ ಅಲ್ವಾ, ಅದು ಇಲ್ಲ ಅಂತೀರಾ, ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ವೋಟಿಂಗ್ ಕಾರ್ಡ್ ಕೂಡ ಇಲ್ಲ ಅಂತ ಹೇಳ್ತಿದ್ದೀರಾ। ಸೊ ಅದಕ್ಕಾಗಿ ನಾವು ಏನು ಆಗ್ರಹ ಮಾಡ್ತಾ ಇದ್ದೀರಾ ಅಂದರೆ, ನೀವು ಲಾಜಿಕಲ್ ಡಿಸ್ಪೆನ್ಸಿನ ಬಂಗಾಳದಲ್ಲಿ ಯೂಸ್ ಮಾಡಿ ಎಷ್ಟೊಂದು ಜನರ ನೀವು ವೋಟ್ ಡಿಲೀಟ್ ಮಾಡಿದ್ದೀರಾ, ಅದನ್ನು ಇಲ್ಲಿ ಮಾಡಬಾರ್ದು। ಅದೇ ರೀತಿ ನೀವೇನಾದರೂ ಮಾಡಿದರೆ ಭಾರತ ಪ್ರಜೆ ಒಂದು ಮತದಾನದ ಹಕ್ಕನ್ನು ನೀವು ಕಸ್ಕೊಂಡ್ರೆ ನಾವು ಇಡೀ ಕರ್ನಾಟಕ ರಾಜ್ಯದಂತ ನಾವು ಜನಾಂದೋಲನ ಮಾಡಬೇಕಾಗತ್ತೆ, ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತೇಳಿ ನಾವು ಇದರ ಮುಖಾಂತರ ನಾವು ನಿಮಗೆ ಎಚ್ಚರಿಸ್ತಾ ಇದ್ದೀವಿ। ನನ್ನ ಹೆಸರು ಆಯ್ನಾ ಶೇಖ್ ಅಂತ ಹೇಳಿ, ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ರಾಜ್ಯ ಸಹ ಅಧ್ಯಕ್ಷರು। ಅದೇ ರೀತಿ ತುಂಬ ಸಂಘಟನೆಗಳು, ಬೇರೆ ಬೇರೆ ಪ್ರಗತಿಪರ संघटनेಗಳು ನಮ್ಮ या आंदोलनात विविध धर्मनिरपेक्ष पक्षांचे नेते, कार्यकर्ते आणि नागरिक मोठ्या संख्येने सहभागी झाले होते। एसआयआर प्रक्रियेत पारदर्शकता आणि लोकशाही मूल्यांचे पालन व्हावे या मागणीसाठी धर्मनिरपेक्ष पक्षांच्या वतीने आज आंदोलन करण्यात आले। ಕೊಡ್ರಿ ಅಂತ ಹೇಳಿದಾರಲ್ಲ, ತುಂಬ ಜನ ಬಡ ಜನ ಏನಿದ್ದಾರೆ ಊರು ಬಿಟ್ಟು ಊರಿಗೆ ಕೆಲಸಕ್ಕಂತೆ ಹೋಗಿರ್ತಾರೆ, ವಲಸೆ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು। ಯಾಕಂದರೆ ಜನರಿಗೆ ಇನ್ನೂ ಎಸ್ಐಆರ್ ಅಂದರೆ ಏನು ಅದೇ ಗೊತ್ತಿಲ್ಲ, ಆದ ಕಾರಣ ಸ್ವಲ್ಪ ಕಾಲಾವಧಿ ಕೊಟ್ಟು ಅವ್ರ ಕಡೆ ರಹಿವಾಸಿ ದಾಖಲೆ ಸಹ ಇದ್ರೆ ಅವ್ರಿಗೆ ವೋಟಿಂಗ್ ಕಾರ್ಡ್ ಕೊಡ್ಬೇಕಂತ ಹೇಳಿ ನಾವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೀವಿ ಮಂದಾನೆ ಹೋಗಿ। आंदोलनकर्त्यांनी जिल्हाधिकाऱ्यांमार्फत राज्य निवडणूक आयोगाला निवेदन सादर करून आवश्यक सुधारणा करण्याची मागणी केली। अशा आणखीन अपडेटसाठी फॉलो करा व्हॉइस ऑफ एनग्रामला।